ಒಂದು ವಿಷಯ ಗಮನಿಸಿ ನೋಡಿ, ಪ್ರಪಂಚದ ಅತ್ಯಂತ ಸೈಲೆಂಟ್ ಆದ ಸಾಲದ ಜಾಲ ಕಟ್ಟೋಕೆ ಒಂದು ಬ್ಯಾಂಕ್ಗೆ ಗನ್ ಬೇಕಿಲ್ಲ, ಮಾಸ್ಕ್ ಬೇಕಿಲ್ಲ, ಒಬ್ಬ ಡಕಾಯಿತ ಬೇಕಿಲ್ಲ. ಬೇಕಿರೋದು ಒಂದೇ ಒಂದು ಸಣ್ಣ ಬಟನ್, ಪೇ ಲೇಟರ್. ಈ ಒಂದೇ ಬಟನ್ ಇವತ್ತು ಕೋಟ್ಯಂತರ ಜನರ ಮೆದುಳಿನ ಒಳಗೆ ಇರೋ ಪೇನ್ ಸೆಂಟರ್ ಅನ್ನ ಆಫ್ ಮಾಡಿ ಅವ್ರ ಜೇಬಿನಿಂದ ದುಡ್ಡು ಎಳ್ಕೊಂಡು ಹೋಗ್ತಿದೆ. ಇದೇ ದರೋಡೆ. ಆದ್ರೆ ಇದನ್ನ ಯಾವ ಪೊಲೀಸ್ ಕೂಡ ಹಿಡಿಯೋಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಯಾವ ಕಾನೂನು ಮುರಿದಿಲ್ಲ. ಪ್ರತಿಯೊಂದು ಒಪ್ಪಂದ ನಿಮ್ಮ ಒಪ್ಪಿಗೆ ಮೇಲೆ, ನಿಮ್ಮ ಸಹಿ ಮೇಲೆ ಆಗಿರುತ್ತೆ. ಆದ್ರೆ ಆ ಸಹಿ ಹಾಕುವ ಮುಂಚೆ ನಿಮ್ಮ ಮೆದುಳಿನ ಒಳಗೆ ಏನಾಗುತ್ತೆ ಅನ್ನೋದೇ ಈ ಇಡೀ ವಿಡಿಯೋದ ವಿಷಯ. ಈ ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಬ್ಯಾಂಕ್ಗಳು, ಫಿನ್ಟೆಕ್ ಆಪ್ಸ್ಗಳು, ಸಬ್ಸ್ಕ್ರಿಪ್ಷನ್ ಕಂಪನಿಗಳು ಬಳಸೋ ಈ ಆಟಗಳಿಂದ ಶಾಶ್ವತವಾಗಿ ಹೊರಗೆ ಬರೋ ಒಂದು ಸರಳ ಫ್ರೇಮ್ ವರ್ಕ್ ಹೇಳ್ತೀನಿ. ಇವತ್ತು ನಾವು ಒಟ್ಟು 7 ಮಾನಸಿಕ ಬಲೆಗಳ ಬಗ್ಗೆ ಮಾತಾಡ್ತೀವಿ. ಪ್ರತಿಯೊಂದನ್ನ ಕರ್ನಾಟಕದ ಬೀದಿಗಳಿಂದ ತಗೊಂಡ ನಿಜ ಜೀವನದ ಕಥೆಗಳ ಮೂಲಕ ಡಿಕೋಡ್ ಮಾಡ್ತೀವಿ. 1 ನಿಮಿಷ ಕತೆ ಕೇಳಿ. ಬೆಳಗಾವಿಯಲ್ಲಿ ಹುಟ್ಟಿ ಬೆಳೆದ ಸಂಜನಾ ಅನ್ನೋ ಹುಡುಗಿ ಓದಿನಲ್ಲಿ ಚೆನ್ನಾಗಿದ್ಲು. ಒಂದು ಫಾರ್ಮಸಿ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸಕ್ಕೆ ಸೇರಿಕೊಂಡ್ಲು. ಸಂಬಳ ಆರಂಭದಲ್ಲಿ 22,000. ಮೊದಲ ತಿಂಗಳೇ ಒಂದು ಫುಡ್ ಡೆಲಿವರಿ ಆಪ್ ಇನ್ಸ್ಟಾಲ್ ಮಾಡ್ಕೊಂಡ್ಲು, ಒಂದು OTT ಸಬ್ಸ್ಕ್ರಿಪ್ಷನ್ ತಗೊಂಡ್ಲು, ಒಂದು ಮ್ಯೂಸಿಕ್ ಆಪ್ ಪ್ರೀಮಿಯಂ ತಗೊಂಡ್ಲು. ಪ್ರತಿಯೊಂದು ತಿಂಗಳಿಗೆ 99, 149, 199 ರೂಪಾಯಿ ಅಷ್ಟೇ. ಚಿಕ್ಕ ಮೊತ್ತ, ಯೋಚನೆ ಮಾಡೋ ಅಗತ್ಯನೇ ಇಲ್ಲ ಅನ್ಸಿತ್ತು ಅವಳಿಗೆ. 6 ತಿಂಗಳ ನಂತರ ಒಂದು ಹೊಸ ಫೋನ್ ಬೇಕು ಅನ್ಸಿತು. ಫೋನ್ ಕಂಪನಿಯ ಆಪ್ ಒಂದು ಆಫರ್ ತೋರಿಸ್ತು, ನೋ ಕಾಸ್ಟ್ EMI 6 ಮಂತ್ಸ್. ಸಂಜನಾಗನ್ಸಿತು, ಬಡ್ಡಿನೇ ಇಲ್ಲ, ಯಾಕೆ ಬೇಡ ಅನ್ಬೇಕು. ಫೋನ್ ತಗೊಂಡ್ಲು. 2 ತಿಂಗಳ ನಂತರ ಒಂದು ಬ್ಯೂಟಿ ಆಪ್ ಒಂದು ಬೈ ನೌ ಪೇ ಲೇಟರ್ ಆಯ್ಕೆ ತೋರಿಸ್ತು. ಒಂದೇ ಕ್ಲಿಕ್ನಲ್ಲಿ ಆರ್ಡರ್ ಕನ್ಫರ್ಮ್ ಆಯಿತು. ಪೇಮೆಂಟ್ ಸ್ಕ್ರೀನ್ ಕೂಡ ಬರಲಿಲ್ಲ. 1 ವರ್ಷ ಆದ್ಮೇಲೆ ಸಂಜನಾ ತನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡಿದಾಗ ಶಾಕ್ ಆದರು. ಒಟ್ಟು 8 ಸಬ್ಸ್ಕ್ರಿಪ್ಷನ್ಗಳು, 3 EMIಗಳು, 1 BNPL ಬಾಕಿ. ಎಲ್ಲ ಸೇರಿ ತಿಂಗಳಿಗೆ 9,200 ರೂಪಾಯಿ ಹೋಗ್ತಿತ್ತು. ಸಂಬಳದ 40% ಜಾಸ್ತಿ. ಅವಳಿಗೆ ಗೊತ್ತಿರಲಿಲ್ಲ ಇಷ್ಟು ಹೋಗ್ತಿದೆ ಅಂತ, ಯಾಕಂದ್ರೆ ಪ್ರತಿಯೊಂದು ಚಿಕ್ಕ ಚಿಕ್ಕ ತುಂಡುಗಳಾಗಿ ಬರ್ತಿತ್ತು. ಸಂಜನಾ ಕೆಟ್ಟ ಮ್ಯಾನೇಜರ್ ಅಲ್ಲ, ಸೋಮಾರಿ ಅಲ್ಲ, ಬುದ್ಧಿ ಇಲ್ಲದವಳಲ್ಲ. ಅವಳಿಗೆ ಆದದ್ದೇ ಪ್ರತಿಯೊಬ್ಬರಿಗೂ ಆಗ್ತಿದೆ. ಯಾಕಂದ್ರೆ ಈ ಇಡೀ ಸಿಸ್ಟಮ್ ಒಂದು ಉದ್ದೇಶದಿಂದ ಡಿಸೈನ್ ಆಗಿದೆ, ನಿಮ್ಮ ಮೆದುಳಿಗೆ ಖರ್ಚು ಮಾಡ್ತಿದ್ದೀವಿ ಅನ್ನೋ ಅನುಭವನೇ ಆದದ ಹಾಗೆ ಮಾಡೋದು. ಇದನ್ನ ಸೈಕಾಲಜಿಸ್ಟ್ಗಳು ಡಿಕೋಡ್ ಮಾಡಿದ್ದಾರೆ. ಈಗ ಒಂದೊಂದಾಗಿ ನೋಡೋಣ. ನಮ್ಮ ಮೆದುಳಿಗೆ ದುಡ್ಡು ಕಳ್ಕೊಳ್ಳೋದು ಅಂದ್ರೆ ನಿಜವಾಗಿ ನೋವಾಗುತ್ತೆ. ನ್ಯೂರೋಸೈನ್ಸ್ ಸಂಶೋಧಕರು ಒಂದು ಸಂಗತಿ ಕಂಡುಹಿಡಿದಿದ್ದಾರೆ. ದುಡ್ಡು ಕೈಯಿಂದ ಕೈಗೆ ಕೊಟ್ಟಾಗ ಮೆದುಳಿನ ಅದೇ ಭಾಗ ಆಕ್ಟಿವ್ ಆಗುತ್ತೆ. ಯಾವುದು ದೈಹಿಕ ನೋವಿಗೆ ಪ್ರತಿಕ್ರಿಯೆ ಕೊಡ್ತೋ ಆ ಭಾಗ. ಇದಕ್ಕೆ ಹೆಸರೇ ಪೇನ್ ಆಫ್ ಪೇಯಿಂಗ್. ನಗದು ಕೊಟ್ಟಾಗ ಈ ನೋವು ಜಾಸ್ತಿ ಇರುತ್ತೆ, ಯಾಕಂದ್ರೆ ಕೈಯಲ್ಲಿದ್ದ ನೋಟುಗಳು ಕಣ್ಣ ಮುಂದೆ ಕಡಿಮೆ ಆಗ್ತಾ ಹೋಗ್ತಾವೆ. ಆದರೆ ಕಾರ್ಡ್ ಸ್ವೈಪ್ ಮಾಡಿದಾಗ, UPI ಮೂಲಕ ಕಟ್ಟಿದಾಗ ಈ ನೋವು ಕಡಿಮೆ ಆಗುತ್ತೆ. ಮತ್ತೆ EMI ಅಥವಾ BNPL ಮೂಲಕ ಕಟ್ಟಿದಾಗ ಈ ನೋವು ಬಹುತೇಕ ಶೂನ್ಯ ಆಗಿಬಿಡುತ್ತೆ. ಇಲ್ಲಿ ಬ್ಯಾಂಕ್ಗಳು ಮಾಡ್ತಿರೋದೇನೆಂದ್ರೆ ಈ ನೋವಿಗೆ ಒಂದು ರೀತಿಯ ಅರಿವಳಿಕೆ ಕೊಡ್ತಿದ್ದಾರೆ. 1 ಲಕ್ಷ ರೂಪಾಯಿ ಒಟ್ಟಿಗೆ ಕಟ್ಟಿ ಅಂದ್ರೆ ಮೆದುಳು ಬೆಚ್ಚಿ ಬೀಳುತ್ತೆ, ಇಲ್ಲ ಬೇಡ ಅಂತ ಎಚ್ಚರಿಕೆ ಕೊಡುತ್ತೆ. ಆದ್ರೆ ಅದೇ 1 ಲಕ್ಷನ ತಿಂಗಳಿಗೆ 8,500 ಅಂತ 12 ಕಂತುಗಳಲ್ಲಿ ಒಡೆದು ತೋರಿಸಿದ್ರೆ ಮೆದುಳಿನ ಎಚ್ಚರಿಕೆ ಗಂಟೆ ಬಾರಿಸೋದೇ ಇಲ್ಲ. ಗಣಿತ ಒಂದೇ, ಆದರೆ ಮೆದುಳಿನ ಪ್ರತಿಕ್ರಿಯೆ ಸಂಪೂರ್ಣ ಬೇರೆ. ಮಂಗಳೂರಿನ ಒಬ್ಬ ಫೈನಾನ್ಸ್ ಆಫ್ ಡಿಸೈನರ್ ಒಮ್ಮೆ ಖಾಸಗಿಯಾಗಿ ಹೇಳಿದ್ದ ಮಾತು, ನಮ್ಮ ಕೆಲಸ ಪ್ರಾಡಕ್ಟ್ ಮಾರೋದಲ್ಲ, ಪೇಮೆಂಟ್ ಸ್ಕ್ರೀನ್ ಅನ್ನ ಎಷ್ಟು ಚಿಕ್ಕದಾಗಿ ಎಷ್ಟು ಬೇಗ ಮುಗಿಸಬಹುದು ಅಂತ ಡಿಸೈನ್ ಮಾಡೋದು. ಇದಕ್ಕೆ ಟೆಕ್ ಇಂಡಸ್ಟ್ರಿಯಲ್ಲಿ ಫ್ರಿಕ್ಷನ್ಲೆಸ್ ಚೆಕ್ಔಟ್ ಅಂತ ಕರೀತಾರೆ. ಎಷ್ಟು ಕಡಿಮೆ ಕ್ಲಿಕ್ಗಳಲ್ಲಿ ಪೇಮೆಂಟ್ ಮುಗಿಯುತ್ತೋ ಅಷ್ಟು ಜಾಸ್ತಿ ಜನ ಖರೀದಿ ಮಾಡ್ತಾರೆ. ಯಾಕಂದ್ರೆ ಪ್ರತಿ ಹೆಚ್ಚುವರಿ ಸ್ಟೆಪ್ ಒಂದು ಯೋಚನೆ ಮಾಡೋ ಅವಕಾಶ ಕೊಡುತ್ತೆ. ಮತ್ತೆ ಯೋಚನೆ ಮಾಡಿದಷ್ಟು ಜನ ಬೇಡ ಅನ್ನೋ ಸಾಧ್ಯತೆ ಜಾಸ್ತಿ. ಮನಿ ಡಿಕೋಡ್. ಈ ಪ್ರಿನ್ಸಿಪಲ್ ಅನ್ನ ನಮ್ಮ ಪರವಾಗಿ ತಿರುಗಿಸೋಕೆ ಒಂದು ಸರಳ ಟ್ರಿಕ್ ಇದೆ. ಉದ್ದೇಶಪೂರ್ವಕವಾಗಿ ಫ್ರಿಕ್ಷನ್ ಸೃಷ್ಟಿಸಿ. ಕಾರ್ಡ್ ಅನ್ನ ಆಪ್ ಒಳಗಿಂದ ತೆಗೆದು ಡ್ರಾಯರ್ ಒಳಗೆ ಇಡಿ. ಪ್ರತಿ ದೊಡ್ಡ ಖರೀದಿಗೆ ಮ್ಯಾನ್ಯುಯಲ್ ಆಗಿ ಕಾರ್ಡ್ ನಂಬರ್ ಟೈಪ್ ಮಾಡುವಂತೆ ಸೆಟ್ಟಿಂಗ್ ಇಟ್ಕೊಳ್ಳಿ. ಈ ಒಂದು ಸಣ್ಣ ಅಡ್ಡಿನೇ ಮೆದುಳಿಗೆ ಯೋಚನೆ ಮಾಡೋಕೆ ಸಮಯ. ಸೀನ್ 2. BNPL. ಸಾಲ ಅಂತ ಕರೆದೇ ಮಾರೋ ಆರ್ಟ್. ಬೈ ನೌ ಪೇ ಲೇಟರ್ ಆಪ್ಗಳು ಕಳೆದ 5 ವರ್ಷದಲ್ಲಿ ಭಾರತದಲ್ಲಿ ಸ್ಫೋಟದ ಹಾಗೆ ಬೆಳೆದಿವೆ. ಇವುಗಳ ಜಾಣ್ಮೆ ಏನಂದ್ರೆ ಇವು ತಮ್ಮನ್ನ ಎಂದೂ ಸಾಲ ಅಂತ ಕರೆಯಲ್ಲ. ಲೋನ್ ಅನ್ನೋ ಪದ ಕೇಳಿದ ತಕ್ಷಣ ಮೆದುಳಿನ ಎಚ್ಚರಿಕೆ ವ್ಯವಸ್ಥೆ ಎಚ್ಚೆತ್ತುಕೊಳ್ಳುತ್ತೆ. ಜವಾಬ್ದಾರಿ, ಬಡ್ಡಿ,
ಅಪಾಯ ಎಲ್ಲ ನೆನಪಾಗುತ್ತೆ. ಆದರೆ ಪೇ ಇನ್ 3, ಪೇ ಇನ್ 4, ಸಿಂಪಲ್ ಪೇ ಲೇಟರ್, ಲೇಟರ್ ಪೇ ಇಂತಹ ಹೆಸರುಗಳು ಕೇಳಿದಾಗ ಮೆದುಳು ಇದನ್ನ ಸಾಲ ಅಂತ ಗುರುತಿಸೋದೇ ಇಲ್ಲ. ಇದನ್ನ ಒಂದು ಅನುಕೂಲ, ಒಂದು ಸೌಲಭ್ಯ ಅಂತ ಗ್ರಹಿಸುತ್ತೆ. ಹುಬ್ಬಳ್ಳಿಯ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಕಿರಣ್ ಅನ್ನು ಹುಡುದ. ಇವನಿಗೆ ಪಾಕೆಟ್ ಮನಿ ತಿಂಗಳಿಗೆ 5,000. ಒಂದ್ಸಲ ಶೂಸ್ ಇಷ್ಟ ಆಯ್ತು, ಬೆಲೆ 4,500. ಪಾಕೆಟ್ ಮನಿ ಇಡೀ ಖಾಲಿ ಆಗುತ್ತೆ ಅಂತ ಗೊತ್ತಿತ್ತು, ಆದ್ರೆ ಆಪ್ ಒಂದು ಆಯ್ಕೆ ತೋರಿಸ್ತು. ಪೇ ಇನ್ 4, $1,125 ಟುಡೇ, ರೆಸ್ಟ್ ಲೇಟರ್, 0 ಇಂಟ್ರೆಸ್ಟ್. ಕಿರಣ್ ಒಂದೇ ಕ್ಲಿಕ್ಗೆ ಒಪ್ಕೊಂಡ. ಆ ಕ್ಷಣದಲ್ಲಿ ಅವನ ಮೆದುಳಿಗೆ ಅನ್ಸಿದ್ದು, ನಾನೀಗ $1,125 ಮಾತ್ರ ಖರ್ಚು ಮಾಡ್ತಿದ್ದೀನಿ. ಆದ್ರೆ ನಿಜ ಏನಂದ್ರೆ ಅವನು 3 ವಾರ ಮುಂದೆ ಇನ್ನೂ 2 ಬಾರಿ $1,125 ಕಟ್ಟೋ ಜವಾಬ್ದಾರಿ ತಗೊಂಡಿದ್ದ. ಆ ದುಡ್ಡು ಇನ್ನೂ ಅವನ ಕೈಯಲ್ಲಿ ಬರೋದೇ ಇಲ್ಲ. ಒಂದೇ ಒಂದು ಶೂಸ್ ಆದ್ರೆ ಸಮಸ್ಯೆ ಇಲ್ಲ, ಆದ್ರೆ 2 ತಿಂಗಳಲ್ಲಿ ಕಿರಣ್ ಹತ್ರ 6 ಬೇರೆ ಬೇರೆ BNPL ಪ್ಲಾನ್ಗಳು ಒಟ್ಟಿಗೆ ಓಡ್ತಿದ್ವು. ಶೂಸ್, ಒಂದು ಬ್ಯಾಗ್, ಒಂದು ಹೆಡ್ಫೋನ್, ಒಂದು ಗಿಫ್ಟ್, 2 ಆನ್ಲೈನ್ ಕೋರ್ಸ್ಗಳು. ಪ್ರತಿಯೊಂದು ಬೇರೆ ಬೇರೆ ಆಪ್, ಬೇರೆ ಬೇರೆ ದಿನಾಂಕ, ಬೇರೆ ಬೇರೆ ಮೊತ್ತ. ಇವನ ಮೆದುಳಿಗೆ ಈ ಎಲ್ಲ ಬಾಧ್ಯತೆಗಳ ಒಟ್ಟು ಚಿತ್ರ ಎಂದೂ ಕಾಣಿಸ್ಲಿಲ್ಲ. ಯಾಕಂದ್ರೆ ಪ್ರತಿಯೊಂದು ಆಪ್ ತನ್ನದೇ ಪ್ರತ್ಯೇಕ ಡ್ಯಾಶ್ಬೋರ್ಡ್ ತೋರಿಸ್ತಿತ್ತು. ಇದನ್ನ ಸೈಕಾಲಜಿಸ್ಟ್ಗಳು ಡೆಟ್ ಫ್ರಾಗ್ಮೆಂಟೇಷನ್ ಅಂತ ಕರೀತಾರೆ. ಸಾಲನ ಚಿಕ್ಕ ಚಿಕ್ಕ ತುಂಡುಗಳಾಗಿ ಒಡೆದು ಬೇರೆ ಬೇರೆ ಜಾಗದಲ್ಲಿ ಇಟ್ಟು ಒಟ್ಟು ಚಿತ್ರ ಎಂದು ಒಂದೇ ದೆತೆಯಲ್ಲಿ ಕಾಣದ ಹಾಗೆ ಮಾಡೋದು. ಲೀಗಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್. BNPL ಕಂಪನಿಗಳ ಬಿಸ್ನೆಸ್ ಮಾಡೆಲ್ ಇದೇ ಸೈಕಾಲಜಿ ಮೇಲೆ ನಿಂತಿದೆ. ಅವರಿಗೆ ಗೊತ್ತು, ಒಬ್ಬ ಗ್ರಾಹಕ ಒಂದೇ ಪ್ಲಾಟ್ಫಾರ್ಮ್ ಬಳಸಲ್ಲ, ಹಲವಾರು ಆಪ್ಸ್ಗಳಲ್ಲಿ ಇರ್ತಾನೆ ಅಂತ. ಅವರಿಗೆ ಇದೇ ಲಾಭ. ಗ್ರಾಹಕ ಎಷ್ಟು ಪ್ಲಾಟ್ಫಾರ್ಮ್ಗಳಲ್ಲಿ ಸಾಲ ಇಟ್ಕೊಂಡಿದ್ದಾನೋ ಅಷ್ಟು ಅವನಿಗೆ ಒಟ್ಟು ಚಿತ್ರ ಕಾಣಲ್ಲ, ಅಷ್ಟು ಅವನು ಇನ್ನೂ ಸಾಲ ತಗೊಳ್ಳೋ ಸಾಧ್ಯತೆ ಜಾಸ್ತಿ. ಇದು ಸಂಪೂರ್ಣ ಕಾನೂನುಬದ್ಧ, ಪ್ರತಿ ನಿಯಮ ಪಾಲಿಸ್ತಾ ಇರೋ ವ್ಯಾಪಾರ. ಇದನ್ನ ನಮ್ಮ ಪರವಾಗಿ ತಿರುಗಿಸೋಕೆ ತಿಂಗಳಿಗೊಮ್ಮೆ ಎಲ್ಲ BNPL, EMI, ಸಬ್ಸ್ಕ್ರಿಪ್ಷನ್ ಬಾಧ್ಯತೆಗಳನ್ನ ಒಂದೇ ಪೇಪರ್ ಮೇಲೆ ಬರೆದು ಒಟ್ಟು ಮೊತ್ತ ನೋಡಿ. ಈ ಒಂದು ಅಭ್ಯಾಸ ಮಾತ್ರ ಈ ಡೆಟ್ ಫ್ರಾಗ್ಮೆಂಟೇಷನ್ ಟ್ರ್ಯಾಪ್ ಅನ್ನ ಮುರಿಯತ್ತೆ. ಸೀನ್ 3, ಸಬ್ಸ್ಕ್ರಿಪ್ಷನ್ ಕ್ರೀಪ್, ನಿಧಾನ ವಿಷ. ಈಗ ಸಬ್ಸ್ಕ್ರಿಪ್ಷನ್ ಆರ್ಥಿಕತೆ ಬಗ್ಗೆ ಮಾತಾಡೋಣ. ಇವತ್ತು ಪ್ರತಿ ಮಧ್ಯಮ ವರ್ಗದ ಮನೆಯಲ್ಲಿ ಸರಾಸರಿ 5ರಿಂದ 8 ಸಬ್ಸ್ಕ್ರಿಪ್ಷನ್ಸ್ಗಳು ಇರ್ತವೆ. OTT, ಮ್ಯೂಸಿಕ್, ಕ್ಲೌಡ್ ಸ್ಟೋರೇಜ್, ಫುಡ್ ಡೆಲಿವರಿ ಮೆಂಬರ್ಶಿಪ್, ಜಿಮ್, ಆಪ್ ಪ್ರೀಮಿಯಂ. ಎಷ್ಟೋ ಸಲ ಒಂದು ಆಪ್ ಇನ್ಸ್ಟಾಲ್ ಮಾಡಿದ ಮೇಲೆ ಡಿಲೀಟ್ ಮಾಡಿದ್ರೂ ಸಬ್ಸ್ಕ್ರಿಪ್ಷನ್ ಹಾಗೆ ಚಾಲ್ತಿಯಲ್ಲಿರುತ್ತೆ. ಇದಕ್ಕೆ ಸಬ್ಸ್ಕ್ರಿಪ್ಷನ್ ಕ್ರೀಪ್ ಅಂತ ಕರೀತಾರೆ. ಪ್ರತಿಯೊಂದು ಚಿಕ್ಕ ಮೊತ್ತ, ಆದರೆ ಒಟ್ಟುಗೂಡಿಸಿದಾಗ ದೊಡ್ಡ ಮೊತ್ತ ಆಗಿಬಿಡುತ್ತೆ. ಈ ಆಟ ಎಷ್ಟು ಜಾಣ್ಮೆಯಿಂದ ಡಿಸೈನ್ ಆಗಿದೆ ಅಂದ್ರೆ, ಸೈನ್ ಅಪ್ ಮಾಡೋದು 3 ಸೆಕೆಂಡ್, ಒಂದೇ ಕ್ಲಿಕ್, ಒಂದೇ ಫಿಂಗರ್ ಪ್ರಿಂಟ್. ಆದರೆ ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ 5 ಪೇಜ್ಗಳ ಮೂಲಕ ಹೋಗ್ಬೇಕು. ಒಂದು ಆರ್ ಯು ಶ್ಯೂರ್ ಪಾಪಪ್, ಆಮೇಲೆ ಒಂದು ಡಿಸ್ಕೌಂಟ್ ಆಫರ್, ವೇಟ್ 50% ಆಫ್ ಫಾರ್ ನೆಕ್ಸ್ಟ್ 3 ಮಂತ್ಸ್. ಆಮೇಲೆ ಇನ್ನೊಂದು ಪ್ರಶ್ನೆ, ಆರ್ ಯು ಶ್ಯೂರ್ ಯು ವಾಂಟ್ ಟು ಲೀವ್? ಇದನ್ನ ಟೆಕ್ ಇಂಡಸ್ಟ್ರಿಯಲ್ಲಿ ರೋಚ್ ಮೋಟೆಲ್ ಡಿಸೈನ್ ಪ್ಯಾಟರ್ನ್ ಅಂತ ಕರೀತಾರೆ. ಒಳಗ್ ಬರೋದು ಸುಲಭ, ಹೊರಗೆ ಹೋಗೋದು ಕಷ್ಟ. ಮೈಸೂರಿನ ಒಂದು ಕುಟುಂಬದ ಉದಾಹರಣೆ ತಗೊಳ್ಳಿ. ಒಬ್ಬ ತಂದೆ ತನ್ನ ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ ಪೂರ್ತಿ ಪರಿಶೀಲನೆ ಮಾಡಿದಾಗ ಕಂಡುಹಿಡಿದಿದ್ದು, 2 ವರ್ಷದ ಹಿಂದೆ ಒಂದು ಫ್ರೀ ಟ್ರಯಲ್ಗೆ ಸೈನ್ ಅಪ್ ಮಾಡಿದ್ದ ಒಂದು ಫಿಟ್ನೆಸ್ ಆಪ್, ಅದನ್ನ ಆಮೇಲೆ ಎಂದೂ ಬಳಸಿರ್ಲಿಲ್ಲ. ಆದ್ರೆ 24 ತಿಂಗಳ ಕಾಲ ತಿಂಗಳಿಗೆ 399 ಕಡಿತ ಆಗ್ತಾ ಇತ್ತು. ಒಟ್ಟು ಸುಮಾರು $9,500. ಒಂದೇ ಆಪ್ಗೆ 1 ಸಲ ಕೂಡ ಬಳಸಿದೆ. ಈ ಒಂದೇ ಒಂದು ಆಪ್ ಪತ್ತೆ ಆದ್ಮೇಲೆ ಅವನಿಗೆ ಅನುಮಾನ ಬಂತು, ಇನ್ನೆಷ್ಟು ಇಂತಹ ಗೋಸ್ಟ್ ಸಬ್ಸ್ಕ್ರಿಪ್ಷನ್ಸ್ ಚಾಲ್ತಿಯಲ್ಲಿ ಇವೆ ಅಂತ. ಪೂರ್ತಿ ಪಟ್ಟಿ ಮಾಡಿದಾಗ ಒಟ್ಟು 6 ಅಂತಹ ಸಬ್ಸ್ಕ್ರಿಪ್ಷನ್ಸ್ಗಳು ಸಿಕ್ಕವು. ಫ್ರೀ ಟ್ರಯಲ್ ಒಂದು ಟ್ರ್ಯಾಪ್ ಆಗಿ ಕೆಲಸ ಮಾಡೋಕೆ ಕಾರಣ ಝೈಗಾರ್ನಿಕ್ ಎಫೆಕ್ಟ್ ಅನ್ನೋ ಒಂದು ಸೈಕಾಲಜಿ ಪ್ರಿನ್ಸಿಪಲ್. ಇದರ ಪ್ರಕಾರ ಮನುಷ್ಯನ ಮೆದುಳಿಗೆ ಪೂರ್ತಿ ಆಗದ ಕೆಲಸಗಳು ಚೆನ್ನಾಗಿ ನೆನಪಿರುತ್ತೆ, ಪೂರ್ತಿಯಾದ ಕೆಲಸಗಳು ಬೇಗ ಮರೆತು ಹೋಗುತ್ತೆ. ಫ್ರೀ ಟ್ರಯಲ್ ಶುರುವಾದಾಗ ಮೆದುಳಿಗೆ ಇದೊಂದು ಪೂರ್ತಿ ಆಗದ ಅನುಭವ, ಅದಕ್ಕೆ ಗಮನ ಇರುತ್ತೆ. ಆದ್ರೆ 2 ವಾರ ಆಗುತ್ತಿದ್ದಂತೆ ಆ ಗಮನ ಬೇರೆ ಕಡೆ ಹೋಗುತ್ತೆ. ಟ್ರಯಲ್ ಮುಗಿದ ದಿನಾಂಕ ಮರೆತೇ ಹೋಗುತ್ತೆ. ಕಂಪನಿಗಳಿಗೆ ಇದೇ ಬೇಕಾಗಿರೋದು. ಸೀನ್ 4, ಡೋಪಮೀನ್ ಲೂಪ್. ನೋಟಿಫಿಕೇಶನ್ ಮತ್ತು ಕ್ಯಾಶ್ ಬ್ಯಾಕ್ ಆಟ ಫೈನಾನ್ಸ್ ಆಪ್ಸ್ಗಳು ಈಗ ಗೇಮಿಂಗ್ ಆಪ್ಸ್ಗಳ ಹಾಗೆ ಡಿಸೈನ್ ಆಗ್ತಿವೆ. ಒಂದು ಪೇಮೆಂಟ್ ಮಾಡಿದ ತಕ್ಷಣ ಒಂದು ಆನಿಮೇಷನ್, ಒಂದು ಶಬ್ದ, ಯು ಅರ್ನ್ಡ್ 12 ಕ್ಯಾಶ್ ಬ್ಯಾಕ್ ಪಾಯಿಂಟ್ಸ್ ಅನ್ನೋ ಸಂದೇಶ, ಒಂದು ಸ್ಪಿನ್ ದ ವೀಲ್ ಗೇಮ್. ಇದೆಲ್ಲ ಆಕಸ್ಮಿಕ ಅಲ್ಲ, ಇದು ವೇರಿಯಬಲ್ ರಿವಾರ್ಡ್ ಅನ್ನೋ ಸೈಕಾಲಜಿ ಪ್ರಿನ್ಸಿಪಲ್ ಮೇಲೆ ನಿಂತಿದೆ.
ಇದೇ ಪ್ರಿನ್ಸಿಪಲ್ ಕ್ಯಾಸಿನೋಗಳಲ್ಲಿ ಸ್ಲಾಟ್ ಮಿಷಿನ್ಗಳಲ್ಲಿ ಬಳಸ್ತಾರೆ. ಬಹುಮಾನ ಎಷ್ಟು ಸಿಗುತ್ತೆ ಅಂತ ಮೊದಲೇ ಗೊತ್ತಿಲ್ಲದೆ ಇದ್ರೆ ಮೆದುಳಿನ ಡೋಪಮಿನ್ ವ್ಯವಸ್ಥೆ ಜಾಸ್ತಿ ಆಕ್ಟಿವ್ ಆಗುತ್ತೆ. ಇದೇ ಕಾರಣಕ್ಕೆ ಜನ ಸ್ಲಾಟ್ ಮಿಷಿನ್ ಮುಂದೆ ಗಂಟೆಗಟ್ಟಲೆ ಕೂರ್ತಾರೆ. ಅದೇ ಕಾರಣಕ್ಕೆ ಜನ ಪೇಮೆಂಟ್ ಆಪ್ ಮೇಲೆ ಪದೇ ಪದೇ ಬಳಸ್ತಾ ಇರ್ತಾರೆ. ಬೆಂಗಳೂರಿನ ಒಬ್ಬ ಮಾರ್ಕೆಟಿಂಗ್ ಪ್ರೊಫೆಷನಲ್ ಒಮ್ಮೆ ಒಂದು ಪೇಮೆಂಟ್ ಆಪ್ ತನ್ನ ಬಳಕೆದಾರರ ಡೇಟಾ ಬಗ್ಗೆ ಹೇಳಿದ. ಒಬ್ಬ ಬಳಕೆದಾರ ಒಂದು ಕ್ಯಾಶ್ ಬ್ಯಾಕ್ ಗೆದ್ದ ಮೇಲೆ ಮುಂದಿನ 7 ದಿನಗಳಲ್ಲಿ ಇನ್ನೂ 3 ಪಟ್ಟು ಜಾಸ್ತಿ ಪೇಮೆಂಟ್ ಮಾಡ್ತಾನೆ ಅಂತ. ಯಾಕಂದ್ರೆ ಆ ಒಂದು ಸಣ್ಣ ಗೆಲುವಿನ ಅನುಭವ ಅವನಿಗೆ ಮತ್ತೊಮ್ಮೆ ಆ ಫೀಲಿಂಗ್ ಬೇಕು ಅಂತ ಆಸೆ ಹುಟ್ಟಿಸುತ್ತೆ. ಇದೇ ಕಾರಣಕ್ಕೆ ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಕ್ರೆಡಿಟ್ ಸ್ಕೋರ್ ಅನ್ನ ಗೇಮ್ ತರ ತೋರಿಸ್ತಾವೆ. ಯೋರ್ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ಡ್ ಬೈ 12 ಪಾಯಿಂಟ್ಸ್. ಸ್ಕೋರ್ ಜಾಸ್ತಿ ಮಾಡಕ್ಕೆ ಒಂದೇ ಸುಲಭ ದಾರಿ, ಜಾಸ್ತಿ ಕಾರ್ಡ್ ಬಳಸೋದು ಅನ್ನೋ ಒಂದು ಸೂಚನೆ ಇದರ ಹಿಂದೆ ಸೂಕ್ಷ್ಮವಾಗಿ ಇರುತ್ತೆ. ಈ ಗ್ಯಾಮಿಫಿಕೇಶನ್ ಸಂಪೂರ್ಣ ಕಾನೂನುಬದ್ಧ ಮಾರ್ಕೆಟಿಂಗ್ ತಂತ್ರ. ಯೂಸರ್ ಎಂಗೇಜ್ಮೆಂಟ್ ಹೆಚ್ಚಿಸೋದಕ್ಕೆ ಪ್ರಪಂಚದ ಎಲ್ಲಾ ದೊಡ್ಡ ಫಿನ್ಟೆಕ್ ಕಂಪನಿಗಳು ಇದನ್ನ ಬಳಸ್ತಾವೆ. ಇದನ್ನ ನಮ್ಮ ಪರವಾಗಿ ತಿರುಗಿಸೋಕೆ ಒಂದೇ ದಾರಿ. ಎಲ್ಲಾ ಪೇಮೆಂಟ್ ಆಪ್ಗಳಲ್ಲಿ ನೋಟಿಫಿಕೇಶನ್, ಸೌಂಡ್, ಆನಿಮೇಷನ್ ಆಫ್ ಮಾಡಿ. ಇದೊಂದೇ ಸಣ್ಣ ಸೆಟ್ಟಿಂಗ್ ಬದಲಾವಣೆ ಡೋಪಮಿನ್ ಲೂಪ್ ಅನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತೆ. ಇಷ್ಟೊತ್ತಿಗೆ ಈ ವಿಡಿಯೋದ ಅರ್ಧ ಭಾಗ ಮುಗಿದಿದೆ. ಇಲ್ಲಿ 1 ನಿಮಿಷ ನಿಲ್ಲಿಸಿ ನಿಮ್ಮ ಫೋನ್ ಪಕ್ಕಕ್ಕಿಟ್ಟು ಒಂದು ಪ್ರಾಮಾಣಿಕ ಪ್ರಶ್ನೆ ಕೇಳ್ಕೊಡಿ. ನಿಮ್ಮ ಫೋನ್ ಒಳಗೆ ಈಗ ಎಷ್ಟು ಸಬ್ಸ್ಕ್ರಿಪ್ಷನ್ಗಳು ಚಾಲ್ತಿಯಲ್ಲಿವೆ ನಿಮಗೆ ಗೊತ್ತಿಲ್ಲದೆ? ಎಷ್ಟು BNPL ಪ್ಲಾನ್ಗಳು ಒಟ್ಟಿಗೆ ಓಡ್ತಿವೆ? ಒಂದು ಸಲ ಸೆಟಲ್ಮೆಂಟ್ ಸ್ಪೇಡ್ಸ್ ತೆಗೆದು ನೋಡಿ. ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೀನಿ ಗೊತ್ತಾ? ಬರೀ ಮಾಹಿತಿ ಕೇಳಿದ್ರೆ ಸಾಲದು, ಅದನ್ನ ನಮ್ಮ ಸ್ವಂತ ಜೀವನಕ್ಕೆ ಜೋಡಿಸಿ ನೋಡದೇ ಇದ್ರೆ ಈ ವಿಡಿಯೋ ಮುಗಿದ 5 ನಿಮಿಷಕ್ಕೆ ನಾವು ಎಲ್ಲ ಮರ್ತು ಬಿಡ್ತೀವಿ. ಈಗ ಮುಂದೆ ಹೋಗೋಣ, ಯಾಕಂದ್ರೆ ಇನ್ನೂ 3 ಮುಖ್ಯ ಬಲೆಗಳು ಮತ್ತು ಈ ಎಲ್ಲದರಿಂದ ಹೊರಗೆ ಬರೋ ದಾರಿ ಬಾಕಿ ಇದೆ. ಸೀನ್ 5, ಸಂಕ್ ಕಾಸ್ಟ್ ಫ್ಯಾಲಸಿ. ಈಗಾಗ್ಲೇ ಕಟ್ಟಿದ್ದೀನಿ ಅನ್ನೋ ಬಲೆ. ಒಬ್ಬ ವ್ಯಕ್ತಿ ಒಂದು ಜಿಮ್ ಮೆಂಬರ್ಶಿಪ್ 1 ವರ್ಷಕ್ಕೆ ತಗೊಂಡ, 15,000 ಕಟ್ಟಿದ. 2 ತಿಂಗಳ ನಂತರ ಜಿಮ್ಗೆ ಹೋಗೋದೇ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು. ಆದ್ರೂ ಅವನು ಇನ್ನೂ 10 ತಿಂಗಳು ಪ್ರಯತ್ನ ಪಟ್ಟು ಹೋಗ್ತಾ ಇದ್ದ, ಇಷ್ಟ ಇಲ್ಲದೆ ಇದ್ರು. ಯಾಕಂದ್ರೆ ಅವನ ಮೆದುಳು ಹೇಳ್ತಿತ್ತು, ಇಷ್ಟೊಂದು ದುಡ್ಡು ಕಟ್ಟಿದ್ದೀನಿ, ಈಗ ಬಿಟ್ಬಿಟ್ರೆ ಆ ದುಡ್ಡು ಪೂರ್ತಿ ವೇಸ್ಟ್. ಇದಕ್ಕೆ ಸಂಕ್ ಕಾಸ್ಟ್ ಫ್ಯಾಲಸಿ ಅಂತ ಹೆಸರು. ಈಗಾಗಲೇ ಖರ್ಚಾದ ದುಡ್ಡು, ಸಮಯ, ಶ್ರಮ ಇವತ್ತಿನ ನಿರ್ಧಾರದ ಮೇಲೆ ಪ್ರಭಾವ ಬೀರಬಾರದು, ಆದರೆ ಅದು ಬೀರುತ್ತೆ. ಈ ಫ್ಯಾಲಸಿ ಬ್ಯಾಂಕ್ಗಳಿಗೆ ಒಂದು ದೊಡ್ಡ ಆಯುಧ. EMI ಒಂದು ಕಂತು ಸಾಲ ಪೂರ್ತಿ ಆಗೋಕೆ 3 ವರ್ಷ ಬಾಕಿ ಇರುತ್ತೆ ಅಂದ್ರು ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಆ ವಸ್ತು ಇನ್ನೂ ಬೇಡ ಅಂತ ಅನ್ಸಿದ್ರು ಅವನು ಕಟ್ತಾ ಇರ್ತಾನೆ. ಯಾಕಂದ್ರೆ ಇಷ್ಟೊಂದು ಕಂತು ಕಟ್ಟಿಯಾಗಿದೆ, ಈಗ ನಿಲ್ಸಿದ್ರೆ ಆ ಹಣ ವೇಸ್ಟ್ ಆಗುತ್ತೆ ಅನ್ನೋ ಭಾವನೆ. ಶಿವಮೊಗ್ಗದ ಒಬ್ಬ ಟೀಚರ್ ಒಂದು ಪರ್ಸನಲ್ ಲೋನ್ ತಗೊಂಡು ಒಂದು ಫರ್ನಿಚರ್ ಸೆಟ್ ಕೊಂಡಿದ್ರು. 6 ತಿಂಗಳ ನಂತರ ಆ ಫರ್ನಿಚರ್ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು. ಆದರೆ ಇನ್ನೂ 2 ವರ್ಷ EMI ಬಾಕಿ ಇತ್ತು. ಆ ಫರ್ನಿಚರ್ ಬೇಡ ಅಂತ ಅನ್ಸಿದ್ರು ಪ್ರತಿ ತಿಂಗಳು ಕಟ್ತಲೇ ಇದ್ರು. ಒಂದು ರೀತಿಯ ಶಿಕ್ಷೆಯ ಹಾಗೆ. ಈ ಟ್ರ್ಯಾಪ್ ಅನ್ನ ಮುರಿಯೋಕೆ ಒಂದೇ ಪ್ರಶ್ನೆ ಸಾಕು, ಈ ವಸ್ತು ನನ್ನ ಹತ್ರ ಈಗಾಗ್ಲೇ ಇದ್ದಿದ್ರೆ ಇವತ್ತು ನಾನು ಇಷ್ಟೇ ದುಡ್ಡು ಕೊಟ್ಟು ಇದನ್ನ ಮತ್ತೆ ತಗೊಳ್ತಿದ್ನ? ಉತ್ತರ ಇಲ್ಲ. ಅಂದ್ರೆ ಈಗಾಗ್ಲೇ ಕಟ್ಟಿದ ದುಡ್ಡು ಪ್ರಶ್ನೆಯೇ ಅಲ್ಲ, ಆ ದುಡ್ಡು ಈಗಾಗ್ಲೇ ಹೋಗಿಯಾಗಿದೆ. ಪ್ರಶ್ನೆ ಇರೋದು ಮುಂದಿನ ನಿರ್ಧಾರದ ಬಗ್ಗೆ ಮಾತ್ರ. ಸೀನ್ 6, ಮಿನಿಮಮ್ ಡ್ಯೂ ಟ್ರ್ಯಾಪ್. ಕ್ರೆಡಿಟ್ ಕಾರ್ಡ್ನ ಅತ್ಯಂತ ಡೇಂಜರಸ್ ಆಟ. ಕ್ರೆಡಿಟ್ ಕಾರ್ಡ್ ಬಿಲ್ ಬಂದಾಗ ಒಂದು ಸಾಲು ಎಲ್ಲರ ಕಣ್ಣಿಗೆ ಬೀಳುತ್ತೆ. ಮಿನಿಮಮ್ ಅಮೌಂಟ್ ಡ್ಯೂ 1,240 ರೂಪಾಯಿ. ಇಡೀ ಬಿಲ್ 41,000 ಇದ್ರೂ ಈ ಒಂದು ಸಣ್ಣ ಸಂಖ್ಯೆ ಮಾತ್ರ ದೊಡ್ಡ ಫಾಂಟ್ನಲ್ಲಿ ಎದ್ದು ಕಾಣುವ ಹಾಗೆ ಇರುತ್ತೆ. ಮೆದುಳಿಗೆ ಅನ್ಸುತ್ತೆ ಇಷ್ಟು ಕಟ್ಟಿದ್ರೆ ಸಾಕು. ಆದ್ರೆ ಇಲ್ಲಿ ಬ್ಯಾಂಕುಗಳು ಎಂದೂ ಹೇಳದ ಒಂದು ಸತ್ಯ ಇದೆ. ಮಿನಿಮಮ್ ಡ್ಯೂ ಮಾತ್ರ ಕಟ್ಟಿದ್ರೆ ಉಳಿದ ಮೊತ್ತದ ಮೇಲೆ ತಿಂಗಳಿಗೆ 3 ರಿಂದ 3.5% ಬಡ್ಡಿ ಬೀಳುತ್ತೆ. ಅಂದ್ರೆ ವರ್ಷಕ್ಕೆ 36 ರಿಂದ 42%. ಇದು ಪ್ರಪಂಚದ ಅತ್ಯಂತ ದುಬಾರಿ ಸಾಲಗಳಲ್ಲಿ ಒಂದು. ಹಾಸನದ ಒಬ್ಬ ಸಣ್ಣ ವ್ಯಾಪಾರಿ ಪ್ರಕಾಶ್ ಅನ್ನೋ ವ್ಯಕ್ತಿ. ಇವರ ಕ್ರೆಡಿಟ್ ಕಾರ್ಡ್ ಬಿಲ್ 1 ತಿಂಗಳು 60,000 ಬಂತು. ಕೈಯಲ್ಲಿ ಆ ಸಮಯದಲ್ಲಿ ಅಷ್ಟು ದುಡ್ಡಿರ್ಲಿಲ್ಲ. ಮಿನಿಮಮ್ ಡ್ಯೂ 3,000 ಮಾತ್ರ ಕಟ್ಟಿದ್ರು. ಅವ್ರಿಗನ್ಸಿದ್ದು ಮುಂದಿನ ತಿಂಗಳು ಪೂರ್ತಿ ಕಟ್ಟಿ ಸರಿ ಮಾಡ್ತೀನಿ ಅಂತ. ಆದರೆ ಮುಂದಿನ ತಿಂಗಳು ಬಿಲ್ 62,400 ಆಗಿತ್ತು, ಬಡ್ಡಿ ಸೇರಿ. ಮತ್ತೆ ಮಿನಿಮಮ್ ಡ್ಯೂ ಕಟ್ಟಿದ್ರು. ಈ ಚಕ್ರ 6 ತಿಂಗಳು ಮುಂದುವರೆದಾಗ ಅವರ ಮೂಲ 60,000 ಸಾಲ 74,000ಕ್ಕೆ ಬೆಳೆದಿತ್ತು. ಒಂದೇ ಒಂದು ಹೊಸ ಖರ್ಚು ಮಾಡದೇ ಇದ್ರು. ಇಲ್ಲಿ ಕೆಲಸ ಮಾಡ್ತಿರೋ ಸೈಕಾಲಜಿಗೆ ಮಿನಿಮಮ್ ಪೇಮೆಂಟ್ ಬಯಾಸ್ ಅಂತ ಹೆಸರು.
ಸಂಶೋಧಕರು ಕಂಡುಹಿಡಿದಿರೋದೇನೆಂದ್ರೆ ಬಿಲ್ ಸ್ಟೇಟ್ಮೆಂಟ್ ಮೇಲೆ ಮಿನಿಮಮ್ ಡ್ಯೂಸ್ ಸಂಖ್ಯೆ ಎಷ್ಟು ದೊಡ್ಡದಾಗಿ ಎಷ್ಟು ಪ್ರಾಮುಖ್ಯವಾಗಿ ತೋರಿಸ್ತಾರೋ ಅಷ್ಟು ಜನ ಕಡಿಮೆ ಮೊತ್ತ ಕಟ್ತಾರೆ. ಪೂರ್ತಿ ಬಿಲ್ ಕಟ್ಟೋ ಸಾಧ್ಯತೆ ಕಡಿಮೆ ಆಗುತ್ತೆ. ಇದೊಂದು ಸಣ್ಣ ಡಿಸೈನ್ ಚಾಯ್ಸ್, ಆದರೆ ಇದರ ಆರ್ಥಿಕ ಪರಿಣಾಮ ಕೋಟ್ಯಂತರ ರೂಪಾಯಿ. ಬ್ಯಾಂಕುಗಳಿಗೆ ಮಿನಿಮಮ್ ಡ್ಯೂ ತೋರಿಸೋದು ಕಾನೂನಿನ ಪ್ರಕಾರ ಕಡ್ಡಾಯ, ಆದರೆ ಎಷ್ಟು ಪ್ರಾಮುಖ್ಯವಾಗಿ ತೋರಿಸಬೇಕು ಅನ್ನೋದು ಅವರ ಆಯ್ಕೆ. ಇದೇ ರಿವಾಲ್ವಿಂಗ್ ಕ್ರೆಡಿಟ್ ಬಿಸ್ನೆಸ್ ಮಾಡೆಲ್ನ ಅತಿ ದೊಡ್ಡ ಆದಾಯದ ಮೂಲ. ಇದನ್ನ ನಮ್ಮ ಪರವಾಗಿ ತಿರುಗಿಸೋಕೆ ಒಂದೇ ನಿಯಮ ಇಟ್ಕೊಳ್ಳಿ: ಕ್ರೆಡಿಟ್ ಕಾರ್ಡ್ ಬಿಲ್ ಯಾವಾಗ್ಲೂ ಪೂರ್ತಿ ಕಟ್ಟಿ ಮಿನಿಮಮ್ ಡ್ಯೂ ಎಂದು ಆಯ್ಕೆಯಾಗಿ ಪರಿಗಣಿಸಬೇಡಿ. ಪೂರ್ತಿ ಕಟ್ಟೋಕೆ ಆಗಲ್ಲ ಅಂದ್ರೆ ಆ ಕ್ಷಣನೇ ಒಂದು ಎಚ್ಚರಿಕೆ ಸಂಕೇತ, ನಿಮ್ಮ ಖರ್ಚು ನಿಮ್ಮ ಆದಾಯಕ್ಕಿಂತ ಜಾಸ್ತಿ ಆಗ್ತಿದೆ ಅಂತ. ಸೀನ್ 7: ಆಂಕರಿಂಗ್ ಮತ್ತು ಡಿಕಾಯ್ ಪ್ರೈಸಿಂಗ್. ಇಎಂಐ ಆಪ್ಷನ್ಸ್ ಹೇಗೆ ಡಿಸೈನ್ ಆಗಿರುತ್ತೆ? ಒಂದು ಫೋನ್ ಆಪ್ ಮೇಲೆ ಒಂದು ಪ್ರಾಡಕ್ಟ್ ನೋಡಿದಾಗ 3 ಆಯ್ಕೆಗಳು ಕಾಣುತ್ತೆ. ಪೇ ಫುಲ್ ₹45,000, 6 ಮಂತ್ ಇಎಂಐ ₹7,900 ಪ್ರತಿ ಮಂತ್, 12 ಮಂತ್ ಇಎಂಐ ₹4,200 ಪ್ರತಿ ಮಂತ್. ಈ 3 ಆಯ್ಕೆಗಳ ಜೋಡಣೆನೇ ಒಂದು ಮನಶಾಸ್ತ್ರೀಯ ಆಟ. ಮೊದಲ ಆಯ್ಕೆ ಪೂರ್ತಿ ಮೊತ್ತ ದೊಡ್ಡದಾಗಿ ತೋರಿಸಿ ಮೆದುಳಿಗೆ ಶಾಕ್ ಕೊಡುತ್ತೆ. ಆಮೇಲಿನ 2 ಆಯ್ಕೆಗಳು ಈಗ ಚಿಕ್ಕದಾಗಿ ಸುರಕ್ಷಿತವಾಗಿ ಕಾಣುತ್ತೆ. ಇದಕ್ಕೆ ಆಂಕರಿಂಗ್ ಅಂತ ಹೆಸರು. ಮೊದಲು ಕಂಡ ಸಂಖ್ಯೆಯೆಲ್ಲ ಮುಂದಿನ ಸಂಖ್ಯೆಗಳಿಗೆ ಒಂದು ಆಂಕರ್ ಆಗಿ ಕೆಲಸ ಮಾಡುತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವು ಆಪ್ಗಳು ಒಂದು 3ನೇ ಉದ್ದೇಶಪೂರ್ವಕವಾಗಿ ಕೆಟ್ಟ ಆಯ್ಕೆ ಸೇರಿಸ್ತಾವೆ. ಇದಕ್ಕೆ ಡಿಕಾಯ್ ಪ್ರೈಸಿಂಗ್ ಅಂತ ಕರ್ತಾರೆ. ಉದಾಹರಣೆಗೆ 24 ತಿಂಗಳ ಇಎಂಐ ಆಯ್ಕೆ ಬಡ್ಡಿ ಸಮೇತ ತುಂಬಾ ದುಬಾರಿಯಾಗಿ ತೋರಿಸಿ ಅದರ ಪಕ್ಕದಲ್ಲಿ 12 ತಿಂಗಳ ಇಎಂಐ ಆಯ್ಕೆ ಬೆಸ್ಟ್ ವ್ಯಾಲ್ಯೂ ಅಂತ ಹೈಲೈಟ್ ಮಾಡ್ತಾರೆ. ಗ್ರಾಹಕನ ಮೆದುಳು 24 ತಿಂಗಳ ಆಯ್ಕೆ ಜೊತೆ ಹೋಲಿಕೆ ಮಾಡಿ 12 ತಿಂಗಳ ಆಯ್ಕೆ ಒಳ್ಳೆ ಡೀಲ್ ಅಂತ ಅಂದುಕೊಳ್ತಾನೆ. ಆದರೆ ನಿಜ ಅಂದ್ರೆ ಆ ಪ್ರಾಡಕ್ಟ್ ಬೇಡ ಅಂತಾನೇ ಇರಬಹುದಿತ್ತು. ಪೂರ್ತಿ ಬೇಡ ಅನ್ನೋ 3ನೇ ಆಯ್ಕೆ ಎಂದೂ ಅಷ್ಟು ಸ್ಪಷ್ಟವಾಗಿ ಕಾಣೋದೇ ಇಲ್ಲ. ಚಿಕ್ಕಮಗಳೂರಿನ ಒಬ್ಬ ಕಾಫಿ ಎಸ್ಟೇಟ್ ಮ್ಯಾನೇಜರ್ ಒಂದು ಬೈಕ್ ಖರೀದಿಗೆ ಶೋರೂಮ್ಗೆ ಹೋದ್ರು. ಮೊದಲು ಅವರ ಮನಸ್ಸಿನಲ್ಲಿ ಒಂದು ಸಾಧಾರಣ 90,000 ಬೈಕ್ ಇತ್ತು. ಆದರೆ ಸೇಲ್ಸ್ ಮ್ಯಾನ್ ಮೊದಲು ಅವರಿಗೆ 1.6 ಲಕ್ಷದ ಪ್ರೀಮಿಯಂ ಮಾಡೆಲ್ ತೋರಿಸಿದ. ಆ ಬೈಕ್ ಬೆಲೆ ಕೇಳಿ ಅವರಿಗೆ ಆಶ್ಚರ್ಯ ಆಯಿತು. ಆಮೇಲೆ 90,000 ಬೈಕ್ ತೋರಿಸಿದಾಗ ಅದು ಈಗ ಅಗ್ಗ ಅನ್ನಿಸ್ತು. ಜೊತೆಗೆ ಸೇಲ್ಸ್ ಮ್ಯಾನ್ 1.1 ಲಕ್ಷದ ಮಿಡ್ ರೇಂಜ್ ಮಾಡೆಲ್ ಸೂಚಿಸಿದ. ಸ್ವಲ್ಪ ಜಾಸ್ತಿ ಆದ್ರೂ ಫೀಚರ್ಸ್ ಜಾಸ್ತಿ ಅಂತ. ಕೊನೆಗೆ ಮ್ಯಾನೇಜರ್ 1.1 ಲಕ್ಷದ ಬೈಕ್ ತಗೊಂಡ್ರು. ಮೂಲ ಬಜೆಟ್ಗಿಂತ 20,000 ಜಾಸ್ತಿ. ಮತ್ತೆ ಇದನ್ನ ಒಂದು ಒಳ್ಳೆ ಡೀಲ್ ಅಂತ ನಂಬ್ಕೊಂಡೇ ಮನೆಗೆ ಹೋದ್ರು. ಈ ಆಂಕರಿಂಗ್ ಮತ್ತು ಡಿಕಾಯ್ ಟ್ರ್ಯಾಪ್ ಅನ್ನ ಮುರಿಯೋಕೆ ಒಂದೇ ದಾರಿ: ಶಾಪಿಂಗ್ಗೆ ಹೋಗುವ ಮುಂಚೆ, ಆಪ್ ತೆಗೆಯುವ ಮುಂಚೆ ನಿಮ್ಮ ಬಜೆಟ್ ಸಂಖ್ಯೆ ಒಂದು ಕಾಗದದ ಮೇಲೆ ಬರೆದಿಟ್ಕೊಳ್ಳಿ. ಆ ಸಂಖ್ಯೆನೇ ನಿಮ್ಮ ಆಂಕರ್ ಆಗಿರ್ಲಿ, ಸೇಲ್ಸ್ ಮ್ಯಾನ್ ಅಥವಾ ಆಪ್ ತೋರಿಸೋ ಮೊದಲ ಸಂಖ್ಯೆ ಅಲ್ಲ. ಸೀನ್ 8: ನಿಜವಾದ ಸ್ವಾತಂತ್ರ್ಯದ ದಾರಿ. ಚಿತ್ರದುರ್ಗದ ಒಬ್ಬ ಟೀಚರ್ ಕಥೆ. ಈಗ ನಾವು ಬೆಳಕಿನ ಕಡೆಗೆ ಬರೋಣ. ಚಿತ್ರದುರ್ಗದಲ್ಲಿ ಒಬ್ಬ ಸರ್ಕಾರಿ ಶಾಲಾ ಟೀಚರ್ ಇದ್ದಾರೆ. ಸಂಬಳ ಅಷ್ಟೇನೂ ದೊಡ್ಡದಲ್ಲ, ಆದರೆ ಇವರ ಆರ್ಥಿಕ ಶಿಸ್ತು ನೋಡಿದರೆ ಆಶ್ಚರ್ಯ ಆಗುತ್ತೆ. ಇವರ ಫೋನ್ ಒಳಗೆ ಒಂದೇ ಒಂದು BNPL ಆಪ್ ಇಲ್ಲ, ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ಇಲ್ಲ ಅಂತ ಅಲ್ಲ, ಆದರೆ ಇವರು ಪ್ರತಿ 3 ತಿಂಗಳಿಗೊಮ್ಮೆ ಎಲ್ಲಾ ಸಬ್ಸ್ಕ್ರಿಪ್ಷನ್ಗಳನ್ನ ಪಟ್ಟಿ ಮಾಡಿ ಬಳಸದೇ ಇರೋವನ್ನ ಕ್ಯಾನ್ಸಲ್ ಮಾಡ್ತಾರೆ. ಇವರು ಎಂದೂ ಮಿನಿಮಮ್ ಡ್ಯೂ ಕಟ್ಟಿಲ್ಲ. ಪ್ರತಿ ತಿಂಗಳು ಕ್ರೆಡಿಟ್ ಕಾರ್ಡ್ ಬಿಲ್ ಪೂರ್ತಿ ಕಟ್ತಾರೆ. ಒಮ್ಮೆ ಯಾರೋ ಇವರನ್ನ ಕೇಳಿದ್ರಂತೆ, ಇಷ್ಟೊಂದು ಆಫರ್ಗಳು, ನೋ ಕಾಸ್ಟ್ ಇಎಂಐಗಳು ಇದ್ರೂ ಯಾಕೆ ಬಳಸಲ್ಲ? ಅವರ ಉತ್ತರ ಸರಳ ಆಗಿತ್ತು: ನೋ ಕಾಸ್ಟ್ ಇಎಂಐ ಅನ್ನೋದೇ ಇಲ್ಲ. ಬಡ್ಡಿ ಒಂದು ಕಡೆ ಇಲ್ಲದೆ ಇದ್ರೆ ಅದು ಬೇರೆ ಕಡೆ ಸೇರಿಸಿ ಪ್ರಾಡಕ್ಟ್ ಬೆಲೆ ಒಳಗೆ ಸೇರಿಸಿರ್ತಾರೆ. ಫ್ರೀ ಅನ್ನೋ ಪದ ಕೇಳಿದ ತಕ್ಷಣ ನಾನು ಇನ್ನೂ ಜಾಗೃತೆ ಆಗ್ತೀನಿ. ಸಡಿಲ ಆಗಲ್ಲ, ದಿಲ ಆಗಲ್ಲ. ಇವರ ಪ್ರಿನ್ಸಿಪಲ್ ಒಂದೇ ವಾಕ್ಯದಲ್ಲಿ ಹೇಳಬಹುದು: ಪ್ರತಿ ಪೇಮೆಂಟ್ ಒಂದು ಪೂರ್ತಿ ನಿರ್ಧಾರ ಆಗಿರಬೇಕು, ಒಂದು ಸ್ವಯಂಚಾಲಿತ ಅಭ್ಯಾಸ ಆಗಬಾರದು. ಇದನ್ನ ಪ್ರಾಕ್ಟಿಕಲ್ ಆಗಿ ಬಳಸೋಕೆ ಇವರು 3 ಸರಳ ನಿಯಮ ಪಾಲಿಸ್ತಾರೆ. ಮೊದಲನೇದು 48 ಗಂಟೆ ರೂಲ್. ಯಾವುದೇ ಇಎಂಐ ಅಥವಾ BNPL ಆಯ್ಕೆ ಕಂಡಾಗ ಆ ಕ್ಷಣ ಒಪ್ಕೊಳ್ಬೇಡಿ. 48 ಗಂಟೆ ಕಾಯಿರಿ. ಈ ಸಮಯದಲ್ಲಿ ಮೆದುಳಿನ ಇಮೋಷನಲ್ ಭಾಗ ಶಾಂತ ಆಗತ್ತೆ, ಲಾಜಿಕಲ್ ಭಾಗ ಮಾತಾಡೋಕೆ ಶುರು ಮಾಡುತ್ತೆ. ಎರಡನೇದು ಟೋಟಲ್ ನಂಬರ್ ಕೇಳಿ, ಮಂತ್ಲಿ ನಂಬರ್ ಅಲ್ಲ. ಯಾವುದೇ ಖರೀದಿ ಮುಂಚೆ ತಿಂಗಳಿಗೆ ಎಷ್ಟು ಅಂತ ಕೇಳೋ ಬದಲು ಒಟ್ಟು ಎಷ್ಟು ತಿಂಗಳಿಗೆ ಅಂತ ಕೇಳಿ. ಈ ಒಂದೇ ಪದದ ಬದಲಾವಣೆ ಮೆದುಳಿನ ಪೇನ್ ಆಫ್ ಪೇಯಿಂಗ್ ಅನ್ನ ಮತ್ತೆ ಜಾಗೃತಗೊಳಿಸುತ್ತೆ. ಮೂರನೇದು
ಕ್ವಾರ್ಟರ್ಲಿ ಸಬ್ಸ್ಕ್ರಿಪ್ಷನ್ ಆಡಿಟ್. ಪ್ರತಿ 3 ತಿಂಗಳಿಗೊಮ್ಮೆ ಎಲ್ಲಾ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡಿ, ಪ್ರತಿ ಪುನರಾವರ್ತಿತ ಪೇಮೆಂಟ್ ಪಟ್ಟಿ ಮಾಡಿ, ಪ್ರತಿಯೊಂದಕ್ಕೆ ಒಂದೇ ಪ್ರಶ್ನೆ ಕೇಳಿ: ಕಳೆದ 30 ದಿನದಲ್ಲಿ ಇದನ್ನ ನಿಜವಾಗಿ ಬಳಸಿದ್ದೀನಾ? ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಿ. ಸೀನ್ 9. ಅರ್ಜೆನ್ಸಿ ಮತ್ತು ಸ್ಕೇರ್ಸಿಟಿ ಟ್ರಿಗರ್ಸ್. ಗಡಿಯಾರ ನಿಮ್ಮ ಮೇಲೆ ಆಡೋ ಆಟ. ಒಂದು ಆಫ್ ತೆಗೆದ ತಕ್ಷಣ ಒಂದು ಕೆಂಪು ಗಡಿಯಾರ ಕಾಣುತ್ತೆ. ಆಫರ್ ಎಂಡ್ಸ್ ಇನ್ 2 ಗಂಟೆ 14 ನಿಮಿಷ 36 ಸೆಕೆಂಡ್. ಪಕ್ಕದಲ್ಲಿ ಒಂದು ಸಾಲು: ಓನ್ಲಿ 3 ಲೆಫ್ಟ್ ಅಟ್ ದಿಸ್ ಪ್ರೈಸ್. ಇವೆರಡೂ ಒಟ್ಟಿಗೆ ಸೇರಿ ಮೆದುಳಿನ ಒಳಗೆ ಒಂದು ಆತುರದ ಭಾವನೆ ಸೃಷ್ಟಿಸುತ್ತವೆ. ಇದಕ್ಕೆ ಸೈಕಾಲಜಿಯಲ್ಲಿ ಸ್ಕೇರ್ಸಿಟಿ ಪ್ರಿನ್ಸಿಪಲ್ ಅಂತ ಹೆಸರು. ಒಂದು ವಸ್ತು ಸೀಮಿತ ಅಂತ ಅನ್ಸಿದ ತಕ್ಷಣ ಅದರ ಮೌಲ್ಯ ಮೆದುಳಿಗೆ ಜಾಸ್ತಿ ಅನ್ಸುತ್ತೆ. ಯೋಚನೆ ಮಾಡೋ ಸಮಯನೇ ಸಿಗಲ್ಲ ಅಂತ ಒಂದು ಒತ್ತಡ ಬರುತ್ತೆ. ಸೀನ್ 9. ಅರ್ಜೆನ್ಸಿ ಮತ್ತು ಸ್ಕೇರ್ಸಿಟಿ ಟ್ರಿಗರ್ಸ್. ಗಡಿಯಾರ ನಿಮ್ಮ ಮೇಲೆ ಆಡೋ ಆಟ. ಒಂದು ಆಫ್ ತೆಗೆದ ತಕ್ಷಣ ಒಂದು ಕೆಂಪು ಗಡಿಯಾರ ಕಾಣುತ್ತೆ. ಆಫರ್ ಎಂಡ್ಸ್ ಇನ್ 2 ಗಂಟೆ 14 ನಿಮಿಷ 36 ಸೆಕೆಂಡ್. ಪಕ್ಕದಲ್ಲಿ ಒಂದು ಸಾಲು: ಓನ್ಲಿ 3 ಲೆಫ್ಟ್ ಅಟ್ ದಿಸ್ ಪ್ರೈಸ್. ಇವೆರಡೂ ಒಟ್ಟಿಗೆ ಸೇರಿ ಮೆದುಳಿನ ಒಳಗೆ ಒಂದು ಆತುರದ ಭಾವನೆ ಸೃಷ್ಟಿಸುತ್ತವೆ. ಇದಕ್ಕೆ ಸೈಕಾಲಜಿಯಲ್ಲಿ ಸ್ಕೇರ್ಸಿಟಿ ಪ್ರಿನ್ಸಿಪಲ್ ಅಂತ ಹೆಸರು. ಒಂದು ವಸ್ತು ಸೀಮಿತ ಅಂತ ಅನ್ಸಿದ ತಕ್ಷಣ ಅದರ ಮೌಲ್ಯ ಮೆದುಳಿಗೆ ಜಾಸ್ತಿ ಅನ್ಸುತ್ತೆ. ಯೋಚನೆ ಮಾಡೋ ಸಮಯನೇ ಸಿಗಲ್ಲ ಅಂತ ಒಂದು ಒತ್ತಡ ಬರುತ್ತೆ. ದಾವಣಗೆರೆಯ ಒಬ್ಬ ಬ್ಯಾಂಕ್ ಗುಮಾಸ್ತ ಸುರೇಶ್ ಅನ್ನೋ ವ್ಯಕ್ತಿ ಒಂದು ಟಿವಿ ಖರೀದಿಗೆ ಒಂದು ಶಾಪಿಂಗ್ ಆಪ್ ತೆಗೆದ್ರು. ಮೊದಲು ಬರೀ ನೋಡೋ ಉದ್ದೇಶ ಇತ್ತು, ಖರೀದಿ ಮಾಡೋ ಯೋಜನೆ ಇರಲಿಲ್ಲ. ಆದರೆ ಪರದೆ ಮೇಲೆ ಫ್ಲಾಶ್ ಸೇಲ್, 6 ಅವರ್ಸ್ ಲೆಫ್ಟ್, 127 ಪೀಪಲ್ ಬಾಟ್ ದಿಸ್ ಇನ್ ದ ಲಾಸ್ಟ್ ಅವರ್ ಅಂತ ಕಾಣಿಸ್ತು. ಈ 2 ಸಾಲುಗಳು ಸೇರಿ ಅವರಿಗೆ ಒಂದು ಭಯ ಹುಟ್ಟಿಸಿತು. ಈಗ ತಗೊಳ್ಳದೆ ಇದ್ರೆ ಇಷ್ಟು ಒಳ್ಳೆ ಡೀಲ್ ಮತ್ತೆ ಸಿಗಲ್ಲ ಅಂತ. 10 ನಿಮಿಷದೊಳಗೆ ಅವರು ನೋ ಕಾಸ್ಟ್ EMI ಆಯ್ಕೆ ಮೂಲಕ ಟಿವಿ ಖರೀದಿಸಿ ಆಗಿತ್ತು. ಅದು ಯೋಚಿಸಿದ ಬಜೆಟ್ಗಿಂತ 8,000 ಜಾಸ್ತಿ ಬೆಲೆಯ ಮಾಡೆಲ್. ಇಲ್ಲಿ ಗಮನಿಸಬೇಕಾದ ಸಂಗತಿ ಏನಂದ್ರೆ, ಆ 127 ಪೀಪಲ್ ಬಾಟ್ ದಿಸ್ ಅನ್ನೋ ಸಂಖ್ಯೆ ನಿಜ ಇರಬಹುದು ಅಥವಾ ಒಂದು ಅಲ್ಗಾರಿದಮ್ ಸೃಷ್ಟಿಸಿದ ಸಂಖ್ಯೆ ಇರಬಹುದು. ಇದನ್ನ ಗ್ರಾಹಕ ಎಂದೂ ಪರಿಶೀಲನೆ ಮಾಡೋಕ್ಕಾಗಲ್ಲ. ಇದಕ್ಕೆ ಸೋಷಿಯಲ್ ಪ್ರೂಫ್ ಮ್ಯಾನಿಪುಲೇಷನ್ ಅಂತ ಕರೀತಾರೆ. ಬೇರೆಯವರು ಮಾಡ್ತಿದ್ದಾರೆ ಅಂದ್ರೆ ಅದು ಸರಿ ಇರಬೇಕು ಅಂತ ಮೆದುಳು ಊಹೆ ಮಾಡುತ್ತೆ, ವಿಶೇಷವಾಗಿ ಸಮಯದ ಒತ್ತಡ ಇದ್ದಾಗ. ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಫ್ಲಾಶ್ ಸೇಲ್, ಕೌಂಟ್ ಡೌನ್ ಟೈಮರ್, ಸ್ಟಾಕ್ ಕೌಂಟರ್ ಇವೆಲ್ಲ ಸಂಪೂರ್ಣ ಕಾನೂನುಬದ್ಧ ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್. ಕನ್ವರ್ಷನ್ ರೇಟ್ ಹೆಚ್ಚಿಸೋಕೆ ಪ್ರಪಂಚದ ಎಲ್ಲಾ ದೊಡ್ಡ ಪ್ಲಾಟ್ಫಾರ್ಮ್ಸ್ಗಳು ಇದನ್ನ ಬಳಸ್ತಾವೆ. ಇದನ್ನ ನಮ್ಮ ಪರವಾಗಿ ತಿರುಗಿಸೋಕೆ ಒಂದು ಸರಳ ನಿಯಮ: ಗಡಿಯಾರ ಕಂಡ ತಕ್ಷಣ ಆಪ್ ಮುಚ್ಚಿ. ನಿಜವಾಗಿ ಆ ವಸ್ತು ಬೇಕು ಅಂದ್ರೆ ಅದು ನಾಳೆನೂ ಬೇಕಾಗಿರುತ್ತೆ, ಬೇರೆ ಬೆಲೆಯಲ್ಲಾದ್ರೂ ಸಿಗುತ್ತೆ. ಗಡಿಯಾರ ಸೃಷ್ಟಿಸೋ ತುರ್ತು ಯಾವತ್ತೂ ನಿಜವಾದ ತುರ್ತು ಅಲ್ಲ, ಅದು ಒಂದು ವಿನ್ಯಾಸ. ಇನ್ನೊಂದು ಆಳವಾದ ಆದರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದ ಟ್ರ್ಯಾಪ್ ಇದೆ: ಬಡ್ಡಿ ಲೆಕ್ಕ ಹಾಕೋ ವಿಧಾನ. ಬ್ಯಾಂಕ್ಗಳು 2 ರೀತಿಯಲ್ಲಿ ಬಡ್ಡಿ ಲೆಕ್ಕ ಹಾಕ್ತವೆ: ಫ್ಲಾಟ್ ರೇಟ್ ಮತ್ತು ರೆಡ್ಯೂಸಿಂಗ್ ಬ್ಯಾಲೆನ್ಸ್ ರೇಟ್. ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟು ಗಣನೀಯ ಅಂದ್ರೆ, ಒಂದೇ ಸಂಖ್ಯೆ 12% ಇಂಟ್ರೆಸ್ಟ್ 2 ಸಂಪೂರ್ಣ ಬೇರೆ ಬೇರೆ ನಿಜ ವೆಚ್ಚ ಸೂಚಿಸುತ್ತೆ. ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಪದ್ಧತಿಯಲ್ಲಿ ಪ್ರತಿ ಕಂತು ಕಟ್ಟಿದ ಮೇಲೆ ಉಳಿದ ಸಾಲದ ಮೇಲೆ ಮಾತ್ರ ಮುಂದಿನ ಬಡ್ಡಿ ಲೆಕ್ಕ ಆಗುತ್ತೆ. ಫ್ಲಾಟ್ ರೇಟ್ ಪದ್ಧತಿಯಲ್ಲಿ ಇಡೀ ಸಾಲದ ಮೂಲ ಮೊತ್ತದ ಮೇಲೆ ಪ್ರತಿ ತಿಂಗಳು ಬಡ್ಡಿ ಲೆಕ್ಕ ಆಗುತ್ತೆ, ಸಾಲ ಎಷ್ಟೇ ಕಡಿಮೆ ಆಗಿದ್ರು. ಇದರ ಪರಿಣಾಮ 12% ಫ್ಲಾಟ್ ರೇಟ್ ಅಂದ್ರೆ ನಿಜ ಬಡ್ಡಿ ದರ ಸುಮಾರು 21ರಿಂದ 22% ರೆಡ್ಯೂಸಿಂಗ್ ಬ್ಯಾಲೆನ್ಸ್ಗೆ ಸಮ ಆಗುತ್ತೆ. ಆದರೆ ಜಾಹೀರಾತಿನಲ್ಲಿ, ಶೋರೂಮ್ ಬ್ರೋಷರ್ಗಳಲ್ಲಿ ಬರೀ 12% ಅಂತ ಮಾತ್ರ ಎದ್ದು ಕಾಣುತ್ತೆ. ಫ್ಲಾಟ್ ಅಥವಾ ರೆಡ್ಯೂಸಿಂಗ್ ಅಂತ ಚಿಕ್ಕ ಅಕ್ಷರದಲ್ಲಿ ಇರುತ್ತೆ ಅಥವಾ ಇರೋದೇ ಇಲ್ಲ.